ಹಾಯ್ ಹಲೋ ನಮಸ್ಕಾರ. 2025ರ ಕನ್ನಡ ಹಿಟ್ ಫಿಲ್ಮ್ಸ್ ಅಂದ ತಕ್ಷಣ ಎಕ್ಕ, ಸೂಫ್ರಮ್ಸು, ಮಹಾವತಾರ್ ನರಸಿಂಹ, ಕಾಂತಾರ, ಡೆವಿಲ್, ಮಾರ್ಕ್ 45 ಈ ಸಿನಿಮಾಗಳು ಎಲ್ಲರಿಗೂ ಗೊತ್ತಿರುತ್ತೆ. ಈ ಸಿನಿಮಾಗಳ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ 2025 ಹಿಟ್ ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ. ಬಟ್ ಕಮರ್ಷಿಯಲಿ ಹಿಟ್ ಆದ ಸಿನಿಮಾಗಳ ಬಗ್ಗೆ ಅಷ್ಟೇ ಮಾತಾಡಿದ್ರೆ ನಿಮಗೆ ಗೊತ್ತಿರೋ ವಿಷಯನೇ ಹೇಳ್ದಾಗ ಆಗತ್ತೆ. ಹಾಗಾಗಿ ಇನ್ನೂ ಕೆಲವು ಒಳ್ಳೆ ಸಿನಿಮಾಗಳಿವೆ. ಕಲೆಕ್ಷನ್ ವಿಚಾರದಲ್ಲಿ ಅಷ್ಟು ಸೌಂಡ್ ಮಾಡದೇ ಇದ್ರು ಒಳ್ಳೆ ಸಿನಿಮಾಗಳವು. ಸೊ ಹಾಗಾಗಿ ವಿತಿನ್ 5 ಮಿನಿಟ್ಸಲ್ಲಿ ಎಲ್ಲ ಥರದ ಸಿನಿಮಾಗಳನ್ನು ಫಾಸ್ಟ್ ಆಗಿ ಕವರ್ ಮಾಡೋಣ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಅಸ್. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ತುಂಬ ಕಡೆ ರಿಲೀಸ್ ಕೂಡ ಆಗಿದ್ದಿಲ್ಲ, ಗೊತ್ತೂ ಇರಲ್ಲ. ಬಟ್ ಸಿನಿಮಾ ಚೆನ್ನಾಗಿದೆ. ಸನ್ನೆಕ್ಸ್ಟಲ್ಲಿ ಅವೈಲೇಬಲ್ ಇದೆ. ಚೂಮಂತರ್ 2025ರ ಫಸ್ಟ್ ಹಾಫಲ್ಲಿ ಈ ಸಿನಿಮಾ ಹಿಟ್ಟಾಗಿತ್ತು ಆ್ಯಂಡ್ ಒಳ್ಳೆ ಅಮೌಂಟ್ ಕೂಡ ಕಲೆಕ್ಟ್ ಮಾಡಿತ್ತು. ರಾಯಲ್ ಫಾರೆಸ್ಟ್, ರುದ್ರಗರುಡ ಪುರಾಣ ಒಂದೇ ದಿನ ರಿಲೀಸ್ ಆದ ಸಿನಿಮಾಗಳು. ಫಾರೆಸ್ಟ್ ತಕ್ಕಮಟ್ಟಿಗೆ ರೀಚ್ ಆಯಿತು. ರಾಯಲ್ ದಿನಕರ್ ಅವರು ಡೈರೆಕ್ಟ್ ಮಾಡಿದ್ದು ಯೂಶುವಲ್ ಕಮರ್ಷಿಯಲ್ ಫಿಲ್ಮ್ ಥರ ಉಳ್ಕೊಳ್ತು. ರುದ್ರಗರುಡ ಪುರಾಣ ನಾಟ್ ಬ್ಯಾಡ್, ಬಟ್ ಹೆಚ್ಚಾಗಿ ರೀಚ್ ಆಗಲಿಲ್ಲ ಸಿನಿಮಾ. ನೋಡಿದವರು ಏನಂತಾರೆ? ನನ್ನ ಪ್ರಕಾರ ಈ ಸಿನಿಮಾ ಚೆನ್ನಾಗಿದೆ, ಪ್ರೈಮಲ್ಲಿ ಇದೆ, ನೋಡಿಲ್ಲ ಅಂದರೆ ನೋಡಿ. OTTಯಿಂದ ವಿ ರಿಕವರ್ಡ್ ಅವರ್ ಬಡ್ಜೆಟ್ ಅಂತ ಈ ಸಿನಿಮಾದ ಡೈರೆಕ್ಟರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಅನಾಮಧೇಯ, ಅಶೋಕ್ ಕುಮಾರ್, ನಿಮಿತ್ತ ಮಾತ್ರ, ಭುವನಂ ಗಗನಂ, ರಾಕ್ಷಸ ಈ ಸಿನಿಮಾಗಳನ್ನ ಡ್ಯೂ ಟು ಸಮ್ ರೀಸನ್ಸ್ ನೋಡೋದಕ್ಕೆ ಆಗಿಲ್ಲ. ನೀವೇನಾದ್ರೂ ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮಿಥ್ಯ ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ, ಸಖತ್ ಒಳ್ಳೆ ಸಿನಿಮಾ. ಬಟ್ ನಿಮಗೆ ಯಾವ ಥರ ಸಿನಿಮಾ ಇಷ್ಟ ಆಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಮನದ ಕಡಲು ಭಟ್ರ ಸಿನಿಮಾ ಇದು. ಬಹಳ ದಿನದ ನಂತರ ಅವ್ರ ಸಿನಿಮಾನೇ ನೋಡಿದೆ ಅನ್ನೋ ಫೀಲ್ ಬಂದಿತ್ತು. ಅಜ್ಞಾತವಾಸಿ ಗುಲ್ಟು ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ, ಅವ್ರ ಸಿನಿಮಾ ಇದು. ಚೆನ್ನಾಗಿದೆ. ಥ್ರಿಲ್ಲರ್ ಇಷ್ಟಪಡೋರಾದ್ರೆ ಇಷ್ಟ ಆಗತ್ತೆ. ವಿದ್ಯಾಪತಿ, ವಾಮನ ಅನ್ಕೊಂಡಂಗೆ ಹಿಟ್ ಆಗಲಿಲ್ಲ. ಯುದ್ಧಕಾಂಡ ಸಿನಿಮಾ ಥಿಯೇಟ್ರಿಕಲ್ಲಲ್ಲೇ ಒಂದು ಡೀಸೆಂಟ್ ನಂಬರಲ್ಲಿ ಎಂಡ್ ಆಯಿತು ಅಂತ ಅನಿಸ್ತು. ವೀರಚಂದ್ರಹಾಸ ನೋಡೋದಕ್ಕೆ ಆಗಿಲ್ಲ. ಫೈರ್ ಫ್ಲೈ ನನ್ನ ಪ್ರಕಾರ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಸಿನಿಮಾದ ಸ್ಟೋರಿ ವೈಸ್ ಚೆನ್ನಾಗಿದ್ದಿದ್ರೆ ಆ ಪ್ರೊಡಕ್ಷನ್ ವ್ಯಾಲ್ಯೂಸ್ಗೆ ಇನ್ನೂ ರೀಚ್ ಆಗಿರೋದು ಅಂತ ಅನಿಸ್ತು. ಮಾದೇವ ನಾನು ನೋಡಿಲ್ಲ, ಈ ಸಿನಿಮಾನ ನೋಡಬೇಕು. ಬಟ್ ಸಿನಿಮಾ ಹಿಟ್ ಆಯಿತು ಅಂತ ಅನಿಸುತ್ತೆ. ಮಿಕ್ಸ್ಡ್ ಒಪಿನಿಯನ್ಸ್ ಇದ್ರೂ ಸಂಹೌ ಸಿನಿಮಾ ರೀಚ್ ಆಗಿದೆ, ಕಲೆಕ್ಷನ್ ಕೂಡ ಆಗಿದೆ ಅಂತ ಅನಿಸ್ತಾ ಇದೆ. ಎಡಗೈಯ ಅಪಘಾತಕ್ಕೆ ಕಾರಣ. ಈ ಥರ ಜಾನರ್ ಸ್ವಲ್ಪ ಕಷ್ಟ ಹ್ಯಾಂಡಲ್ ಮಾಡೋದು. ಬಟ್ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಸಿನಿಮಾದಲ್ಲಿ. ಪ್ರೈಮಲ್ಲಿ ಅವೈಲೇಬಲ್ ಇದೆ. ಎಕ್ಸ್ ಆ್ಯಂಡ್ ವೈ ಈ ಸಿನಿಮಾ ಯೂಟ್ಯೂಬಲ್ಲೇ ಅವೈಲೇಬಲ್ ಇದೆ. ಯೂನಿಕ್ ಇರಬೇಕು, ಅವೇ ಯೂಶುವಲ್ ಕಮರ್ಷಿಯಲ್ ಫಿಲ್ಮ್ಸ್ ಬೇಡ ಅನ್ನೋರು ಈ ಸಿನಿಮಾನ ನೋಡಿ. ಹೆಬ್ಬುಲಿಕಟ್, ದೂರ ತೀರಾನ, ನಾಳೆ ರಜಾ, ಕೋಳಿ ಮಜಾ, ಗ್ರೀನ್ ಗರ್ಲ್, ನಿದ್ರಾ ದೇವಿ ನೆಕ್ಸ್ಟ್ ಡೋರ್, ವೃತ್ತ ಈ ಎಲ್ಲ ಸಿನಿಮಾಗಳಿಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ಬಟ್ ನೋಡೋದಕ್ಕೆ ಆಗಿಲ್ಲ. ಫಾರ್ ಶ್ಯೂರ್ ವಿಲ್ ವಾಚ್ ದಿಸ್ ಫಿಲ್ಮ್ಸ್ ಇನ್ ಫ್ಯೂಚರ್. ಇನ್ನು ನವಂಬರ್ಗೆ ಬರೋಣ. ಬ್ರ್ಯಾಟ್ ಮತ್ತೆ ಗತಾವೈಭವ ಸಿನಿಮಾ ಎಲ್ಲ ನೋನ್ ಫೇಸಸ್ ಇಂದ ಬಂದಿರೋ ಸಿನಿಮಾ. ಬ್ರ್ಯಾಟ್ ಸಿನಿಮಾ ಸಂಹೌ ಥಿಯೇಟ್ರಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ತು ಅಂತ ಅನ್ಸುತ್ತೆ. ಬಟ್ ಗತಾವೈಭವ ನಿಜವಾಗ್ಲೂ ಸುನಿ ಅವರು ಫಸ್ಟ್ ಹಾಫ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ರೆ ರೀಚ್ ಆಗಿರೋದು. ಫಸ್ಟ್ ಹಾಫ್ ಯಾಕೆ ಇಟ್ಟಿದ್ದಾರೆ ಅನ್ನೋ ಫೀಲ್ ಬಂದಿತ್ತು ಆಡಿಯನ್ಸ್ಗೆ. ಬಟ್ ನನಗೆ ಸಖತ್ ಇಷ್ಟ ಆಗಿತ್ತು. ಈ ಸಿನಿಮಾ OTTಗೆ ಬಂದಮೇಲೆ ನೋಡಿ, ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಫುಲ್ ಮಿಸ್ ಸಿನಿಮಾ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ. OTTಗೆ ಇನ್ನೂ ಬಂದಿಲ್ಲ. ಸೊ ಇಲ್ಲಿ ತನಕ ಹೇಳಿದ ಲೀಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಸಿನಿಮಾನ ಟಚ್ ಮಾಡಿದ್ದೀವಿ. ಅಫ್ಕೋರ್ಸ್ ಇನ್ನೂ ಸಿನಿಮಾಗಳು ಇದ್ದಾವೆ ನಮಗೆ ಗೊತ್ತಿಲ್ಲದೆ ಇರೋದು, ಅದನ್ನು ಕಮೆಂಟಲ್ಲಿ ತಿಳಿಸಿ. 2025 KFIನ ಸೆಕೆಂಡ್ ಹಾಫ್ ಇಸ್ ಟೂ ಗುಡ್ ಆ್ಯಂಡ್ ಆಡಿಯನ್ಸ್ ಒಳ್ಳೆ ಸಿನಿಮಾ ಮಾಡಿದರೆ ಥಿಯೇಟ್ರಿಗೆ ಬರ್ತಾರೆ ಅಂತ ಪ್ರೂವ್ ಆಗೋಯ್ತು. ಎಕ್ಕ ಒಂದೊಳ್ಳೆ ಸಿನಿಮಾ. ನಂತರ ಬಂದ ಸೂಫ್ರಮ್ಸೋ ಸಿನಿಮಾ ಅಂದ್ಕೊಂಡಿದ್ದಕ್ಕಿಂತ ನೆಕ್ಸ್ಟ್ ಲೆವೆಲ್ ರೀಚ್ ಆಯಿತು. ಕಾಂತಾರ 850 crores ಮಾಡ್ತು. ಇನ್ನು ಡೆವಿಲ್, ಮಾರ್ಕ್ 45 ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿದ್ದಾರೆ. ಎಲ್ಲೋ ಒಂದು ಕಡೆ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತೋ ಅದು ಡಿಸೆಂಬರಲ್ಲಿ ಆಗಲಿಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ 3 ಬಿಗ್ ಫಿಲ್ಮ್ಸ್ ಇನ್ 1 ಮಂತ್ ಇನ್ನೂ ಹೆಚ್ಚು ಸೌಂಡ್ ಆಗಬೇಕಾಗಿತ್ತು. ಬಟ್ ಇನ್ ರಿಯಾಲಿಟಿ 2025 ಡಿಸೆಂಬರ್ ರಿಲೀಸಸ್ ಸಿಂಗಲ್ ಸ್ಕ್ರೀನ್ಸ್ಗೆ ತುಂಬಾ ಹೆಲ್ಪ್ ಮಾಡಿದೆ. ವಿಡಿಯೋ ಮಾಡಿದ ಇಂಟೆನ್ಷನ್ ಏನಂದರೆ ಹಿಟ್ ಸಿನಿಮಾ ಅಂತ ಒಂದು 10 ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡ್ಬೋದು ಅಂತ ಅನಿಸ್ತು. ಬಿಕಾಸ್ ಈಗ ಆಡಿಯನ್ಸ್ಗೆ ಗೊತ್ತಿದೆ ಆ ಬೇಸಿಕ್ ಇನ್ಫಾರ್ಮೇಷನ್ ಏನಿದೆಯೋ ಅದು ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಕನ್ನಡ ಫಿಲ್ಮ್ಸ್ 2025 ಅಂದ ತಕ್ಷಣ ಒಂದು 10ರಿಂದ 15 ಕಾಣುತ್ತೆ. ಆದರೆ ತುಂಬ ಹೊಸ ಫಿಲ್ಮ್ ಮೇಕರ್ಸ್ ಡಿಫ್ರೆಂಟಾಗಿ ಟ್ರೈ ಮಾಡಿ ಯೂನಿಕ್ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ OTT ಇಲ್ಲ. ಈ ಥರ ಸಾಕಷ್ಟು ತೊಂದರೆ ಇದೆ. ಬಿಡಿ, ಅದು ಬೇರೆ ಟಾಪಿಕ್. ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋಗೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.